ಹಾಯ್ ಎಲ್ಲರಿಗೂ ನಮಸ್ಕಾರ. ವಿದ್ಯಾ ಸೋಯ್ ಚಾನಲ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಸ್ವಾಭಿಮಾನಿಯಾಗಿ ಬದುಕೋದು ನಿಜಕ್ಕೂ ಚಾಲೆಂಜಿಂಗ್. ಆದರೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಇದ್ದರೆ ಹೆಣ್ಣು ಮಕ್ಕಳು ಏನನ್ನ ಬೇಕಾದರೂ ಸಾಧಿಸ್ತಾರೆ. ಹೆಣ್ಣು ಮಕ್ಕಳು ಅಂದರೆ ಇಷ್ಟೇ ಅನ್ನುವಂತಹ ಸಾಕಷ್ಟು ಕಟ್ಟುಪಾಡುಗಳಿರುವಂತಹ ನಮ್ಮ ಸಮಾಜದಲ್ಲಿ ಒಬ್ಬ MBA ಪದವೀಧರೆಯಾಗಿರುವಂತಹ ಸೌಮ್ಯ ರಾಣಿಯವರು ಆಟೋ ಓಡಿಸೋ ಮುಖಾಂತರ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಹಾಗೂ ಸಾಕಷ್ಟು ಹೆಣ್ಣು ಮಕ್ಕಳನ್ನು ಆಟೋ ಚಾಲನೆ ಮಾಡೋದಕ್ಕೋಸ್ಕರ ಟ್ರೈನ್ ಅಪ್ ಮಾಡಿ ಸಾಕಷ್ಟು ಹೆಣ್ಮಕ್ಳಿಗೆ ಮಾದರಿಯಾಗಿ ನಿಂತಿದ್ದಾರೆ. ಆ ಥರದ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ನಾನು ನಿಮಗೆ ಪರಿಚಯ ಮಾಡೋಕ್ಕೆ ಮೈಸೂರಿನಲ್ಲಿರುವಂತಹ ಸಂಕ್ರಾಂತಿ ಸರ್ಕಲ್ಗೆ ಬಂದಿದ್ದೀನಿ. ಆಟೋ ಚಾಲಕರ ಜೀವನ ಹೇಗಿರುತ್ತೆ, ಅದರಲ್ಲೂ ಸ್ಪೆಷಲಿ ಹೆಣ್ಣು ಮಕ್ಕಳ ಜೀವನ ಹೇಗಿರುತ್ತೆ, ಅವರ ಜವಾಬ್ದಾರಿಗಳು ಹಾಗೆ ಅವರು ಎದುರಿಸ್ತಿರುವಂತಹ ಸಾಕಷ್ಟು ಸವಾಲುಗಳು, ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಳೋಣ. ಬನ್ನಿ ಸೌಮ್ಯ ರಾಣಿ ಅವ್ರನ್ನ ಭೇಟಿ ಮಾಡೋಣ. ಹಲೋ ಸೌಮ್ಯ ಮೇಡಮ್. ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೋಡಿ, ನಾನು ಕೂಡ ಚೆನ್ನಾಗಿದ್ದೀನಿ. ನಿಮ್ಮನ್ನ ಭೇಟಿ ಮಾಡೋಕೆ ಬೆಂಗಳೂರಿಂದ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಗ್ಗೆ ಸಾಕಷ್ಟು ನಾನು ಫೀಡ್ಬ್ಯಾಕ್ಸ್ನ ಕೇಳ್ಪಟ್ಟೆ. ಸಾಕಷ್ಟು ಜನ ಹೇಳ್ತಾ ಇದ್ರು ನಿಮ್ಮಿಂದ ಸಾಕಷ್ಟು ಜನ ಮೈಸೂರಿನಲ್ಲಿ ಆಟೋ ಕಲಿತು ಸಾಕಷ್ಟು ಜನ ಹೆಣ್ಮಕ್ಳು ಜೀವನ ಕಟ್ಕೊಂಡಿದ್ದಾರೆ ಅಂತ. ನಿಮ್ಮನ್ನ ಭೇಟಿ ಮಾಡಿ ನನಗೆ ಖುಷಿ ಆಯಿತು. ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ಬಂದು ಪೀಸ್ ಆಟೋ ಸಂಘಟನೆಯ ಮೈಸೂರು ಘಟಕದಲ್ಲಿ ಅಧ್ಯಕ್ಷರಾಗಿ ನಾನು ನಿರ್ವಹಿಸ್ತಾ ಇದ್ದೀನಿ ಕೆಲಸನ. ಅದ್ರ ಜೊತೆಗೆ ನಾನು ಕಳೆದ ಒಂದು 20 ವರ್ಷಗಳಿಂದ ಆಟೋ ಓಡಿಸ್ಕೊಂಡು ನಮ್ಮ ಬದುಕನ್ನು ಕಟ್ಕೊಂಡು, ಜೊತೆಗೆ ನಮ್ಮ ಹೆಣ್ಮಕ್ಳು ಕೂಡ ನಾವು ಪಟ್ಟಿದ ಕಷ್ಟ ಪಡಬಾರ್ದು ಅಂತ ಹೇಳಿ ಅವ್ರಿಗೇನಾದ್ರು ಕಲಿಯುವಂಥ ಆಸಕ್ತಿ ಇರುವಂಥ ಹೆಣ್ಣು ಮಕ್ಕಳಿಗೆ ಅವ್ರಿಗೂ ಕೂಡ ಟ್ರೈನಿಂಗ್ ಕೊಟ್ಟು ಅವರು ಕೂಡ ಅವ್ರ ಬದುಕನ್ನು ಕಟ್ಕೊಳ್ಳಿಕ್ಕೆ ನಾವು ಸಹಕಾರಿಯಾಗಿದ್ದೀವಿ. ಇನ್ನೊಂದೇನೆಂದರೆ ನನಗೆ ಖುಷಿ ವಿಚಾರ, ಹೆಣ್ಮಕ್ಳು ಆಟೋ ಓಡಿಸ್ತಾ ಇದ್ದೀವಿ ಅಂದರೆ ಮೈಸೂರು ತುಂಬ ಹೆಣ್ಮಕ್ಳಿದ್ದೀವಿ ಅಂದರೆ ಭಾಳ ಅದು ನೋಡೋಕ್ಕೆ ಭಾಳ ಖುಷಿ ಆಗ್ತಾ ಇದೆ ನನಗೆ. ಎಲ್ಲಿ ಹೋದ್ರೂ ನಮ್ಮ ಸ್ಟೂಡೆಂಟ್ಸ್ ಸಿಗ್ತಾರೆ, ನಮ್ಮ ಹೆಣ್ಮಕ್ಳು. ಯಾಕೆಂದರೆ ಬರೀ ಗಂಡು ಮಕ್ಕಳನ್ನ ಮಾತಾಡ್ಸ್ತಾ ಮುಂದೆ ಹೋಗ್ತಿದ್ವಿ, ಈಗ ಹೆಣ್ಮಕ್ಳನ್ನು ಕೂಡ ನಾವು ಮಾತಾಡ್ಸೋಕ್ಕೆ ಶುರು ಮಾಡಿದ್ದೀವಿ ಅನ್ನೋದು ನನಗೆ ಸಾಕಷ್ಟು ಖುಷಿ ವಿಚಾರ. ಅದು ನಮಸ್ಕಾರ, ನನ್ನ ಹೆಸರು ಗೀತಾ ಅಂತ. ನನಗೀಗ 53 ವರ್ಷ. ನಾನು ಈಗ ಆಟೋ ಓಡಿಸ್ತಾ ಇದ್ದೀನಿ, ಆಟೋ ಚಾಲಕಿಯಾಗಿದ್ದೀನಿ. ತುಂಬ ಖುಷಿ ಆಗುತ್ತೆ ಹೇಳೋಕ್ಕೆ. ನಾನು ಇದಕ್ಕಿಂತ ಮುಂಚೆ ಒಬ್ಬರು ಮನೆಗೆ ಮಗು ನೋಡ್ಕೊಳಕ್ಕೆ, ಅಡುಗೆ ಮಾಡೋಕ್ಕೆ ಹೋಗ್ತಾಯಿದ್ದೆ. ಬಟ್ ಅಲ್ಲಿ ನನಗೆ ಬೇಕು ಅಂದಾಗ ರಜೆ ಸಿಗ್ತಾ ಇರಲಿಲ್ಲ. ಇಲ್ಲಿ ನನಗೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ, ಸೌಮ್ಯ ಮೇಡಮ್ ಅಂತ. ಅವರ ಮಾರ್ಗದರ್ಶನದಲ್ಲಿ ನಾನು ಆಟೋ ಕಲ್ತ್ಬಿಟ್ಟು ಈಗ ಆಟೋ ಓಡಿಸಿ ಸ್ವಾವಲಂಬಿ ಜೀವನ ನಡೆಸ್ತಾ ಇದ್ದೀನಿ. ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡೋಕ್ಕೆ ನಿರ್ಧಾರ ಮಾಡಿದ್ದೀನಿ. ಅದರಲ್ಲಿ ನಮಗೆ ಯಾವುದೇ ರೀತಿ ಸಮಸ್ಯೆ ಬಂದ್ರೂ ನಮಗೆ ಮಾರ್ಗದರ್ಶಿಯಾಗಿ ಸೌಮ್ಯ ಮೇಡಮ್ ಇದ್ದಾರೆ. ಮೇಡಮ್, ನೀವು ಯಾಕೆ ಈ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ್ರಿ? ಮ್ಯಾಮ್, ಇದು ನನ್ನ ಜೀವನದಲ್ಲಿ ಆ್ಯಕ್ಚುಲಿ ಆಟೋ ಲೈಫಿಗೆ ಬರಬೇಕು, ಆಟೋ ಫೀಲ್ಡಿಗೆ ಬರಬೇಕು ಅಂತ ಏನಿರಲಿಲ್ಲ. ನಮ್ಮ ತಂದೆ ಆಟೋ ಡ್ರೈವರ್ ಆಗಿದ್ದರು. ತುಂಬ ಚಿಕ್ಕ ವಯಸ್ಸಲ್ಲಿ ನಾನು ತಂದೆ ಜೊತೆ ಕಲಿತಾ ಇದ್ದೆ. ಸುಮ್ಮನೆ ಕಲಿತಿದ್ದೆ ಅಂದರೆ ಅವ್ರ ಜೊತೆ ಓಡಾಡೋದು. ಮತ್ತು ಆಟೋ ಒಂಥರ ತುಂಬ ಡಿಫ್ರೆಂಟಾಗಿತ್ತು ನೋಡಲಿಕ್ಕೆ. ಇದು ಒಂಥರ ಡಿಫ್ರೆಂಟ್ ವೆಹಿಕಲ್, ಇದನ್ನು ಕಲಿಬೇಕು, ನಮ್ಮ ಅಪ್ಪನ ನನಗೂ ಹೇಳ್ಕೊಡಿ. 3rd ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ನಾನು ಅಪ್ಪನ ಜೊತೆ ಸುಮ್ಮನೆ ಆಟಕ್ಕೆ ಅಂತ ಕಲ್ತಿದ್ದು. ಬಟ್ ಇವತ್ತು ಜೀವನಕ್ಕೆ ಆಗಿದೆ, ಜೀವನ ಕೊಟ್ಟಿದೆ ಇವತ್ತು. ಇದು ಹೇಗೆ ಅಂದರೆ ಯಾವ ಥರ ಜೀವನ ಕೊಡುತ್ತೆ ಅಂದರೆ ವಿ ಆರ್ ದ ಬಾಸ್ ಅನ್ನೋ ಲೆವೆಲ್ಗೆ ನಮಗೆ ಜೀವನ ಕೊಟ್ಟಿದೆ. ಆಟೋ ಒಂಥರ ಹೇಗೆ ಅಂದರೆ ಅದಕ್ಕೆ ವರ್ಣನೆ ಇಲ್ಲ ಮ್ಯಾಮ್. ಯಾಕೆಂದರೆ ಯಾವಾಗಲೂ ಇದು ನಮ್ಮ ಜೀವ ಮತ್ತು ನಮ್ಮ ಪ್ರಾಣ ಎರಡೂ ಒಂದೇ. ಹಾಗಾಗಿ ನಾನು ಆಟೋನ ತುಂಬ ಖುಷಿಯಿಂದ ಆಯ್ಕೆ ಮಾಡಿಕೊಂಡೆ. 2 ರೀತಿಯಲ್ಲಿ ಆಯ್ಕೆ ಮಾಡ್ಕೋತೀನಿ. ಒಂದು ಎಜುಕೇಷನ್ಗೆ ಅಂತ, ಮತ್ತು ಇನ್ನೊಂದು ಎಜುಕೇಷನ್ ಮುಗಿದ ಮೇಲೂ ಕೂಡ ಮತ್ತೆ ಲೈಫ್ನ ಲೀಡ್ ಮಾಡೋದೆಲ್ಲೋ ಕಷ್ಟ ಆಗುತ್ತೆ. ಆದರೆ ಆಟೋ ಮತ್ತೆ ನನ್ನ ಕೈ ಹಿಡಿಯುತ್ತೆ. ಯಾರೇ ಜೀವನದಲ್ಲಿ ಕೈ ಕೊಡ್ಬೋದು, ಆದರೆ ಆಟೋ ನನ್ನ ಕೈ ಕೊಡಲಿಲ್ಲ. ನಾನು ಕಲ್ತಿದ್ದ ವಿದ್ಯೆ ಕೈ ಕೊಡಲಿಲ್ಲ. ಇವತ್ತು ನಾನು ಏನೆಲ್ಲ ಕಲ್ತಿದ್ದೀನಿ ವಿದ್ಯೆ, ಅದು ಆಟೋಯಿಂದನೇ ಬಂದಿರೋವಂಥದ್ದು ಪ್ರತಿಯೊಂದು ಕೂಡ. ಇವತ್ತು ಏನು ಹೆಸರು, ಓದಿರೋದಾಗಿರ್ಬೋದು, ಮತ್ತು ಕಲ್ತಿರೋದಾಗಿರ್ಬೋದು, ಬೆಳೆದಿರೋದಾಗಿರ್ಬೋದು, ಎಲ್ಲವೂ ಕೊಟ್ಟಿದ್ದೆ ನಾನು ಆಟೋ. ಹಾಗಾಗಿ ನಾನು ಆಟೋ ವೃತ್ತಿನೇ ನನಗೆ ಇರಲಿ ಅಂತ ಹೇಳಿ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಮ್ಯಾಮ್. ಓಕೆ,
ಮೇಡಮ್, ಈಗ ಸಾಕಷ್ಟು ಜನ ಹೆಣ್ಮಕ್ಳು ಇನ್ನೂ ಕೂಡ ಈ ಫೀಲ್ಡಿಗೆ ಬರೋಕ್ಕೆ ಎದುರ್ಕೋತಾ ಇದ್ದಾರೆ. ಆದರೆ ನಾನು ಕೇಳ್ಪಟ್ಟಿದ್ದು, ನೀವು ಸಾಕಷ್ಟು ಜನರಿಗೆ ಟ್ರೈನಿಂಗ್ ಕೂಡ ಮಾಡ್ತಾ ಇದ್ದೀರಾ, ಸಾಕಷ್ಟು ಹೆಣ್ಣುಮಕ್ಕಳನ್ನು ಸ್ವಾವಲಂಬಿಯಾಗಿ ಅವ್ರ ಜೀವನ ಕಟ್ಕೊಳ್ಳೋಕ್ಕೆ ನೀವು ಸಹಕಾರಿ ಆಗಿದ್ದೀರಾ ಮತ್ತು ಅಂತ ನಾನು ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಮ್ಯಾಮ್, ನಾವು ಒಂದು ಫೌಂಡೇಶನ್ ಅಂಡರಲ್ಲಿ ನಾನು ಕೆಲಸ ಮಾಡಿದೆ. ಅದರಲ್ಲಿ ಸ್ವಾವಲಂಬಿ ಸ್ತ್ರೀ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು. ಅವ್ರ ಕಾನ್ಸೆಪ್ಟ್ ಅಂದಾಗ ಈ ಥರ ಹೆಣ್ಣು ಮಕ್ಕಳಿಗೆ ಆಟೋ ಹೇಳ್ಕೊಡುವಂಥದ್ದಿತ್ತು. ನನಗೆ ಭಾಳ ಖುಷಿ ಆಯಿತು. ಸೊ ನಾವು ತುಂಬ ಆ್ಯಕ್ಚುಲಿ ಮೈಸೂರಲ್ಲಿ ಮತ್ತು ಬೆಂಗಳೂರಲ್ಲಿ ಎರಡೂ ಕಡೆ ನಾವು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದಿದ್ದನ್ನು. ಇದು ಸಕ್ಸಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ ಅಂತ ಮೊದಲನೇ ಬ್ಯಾಚ್ನ ನಾವೊಂದು ಸಣ್ಣ ವೀಡಿಯೋ ಮಾಡಿ ಫೇಸ್ಬುಕ್ಕು ಮತ್ತು ಏನು ಇನ್ಸ್ಟಾಗ್ರಾಮು ಏನೇನು ಸಾಮಾಜಿಕ ಜಾಲತಾಣಗಳಿದೆ ಅದು ಪ್ರತಿಯೊಂದಕ್ಕೂ ಒಂದು ವೀಡಿಯೋ ಮಾಡಿ ಹಾಕಿದ್ವಿ. ಒಂದು 6 ನಿಮಿಷ 3 ನಿಮಿಷದ ಒಂದು ವೀಡಿಯೋ ಅನಿಸುತ್ತೆ. ತುಂಬ ಚೆನ್ನಾಗಿ ಆ ವಿಡಿಯೋ ಪಬ್ಲಿಸಿಟಿ ತೊಗೊಂತು. ಹೇಗೆ ಅಂದರೆ ಯಾರಿಗೆಲ್ಲ ಬದುಕನ್ನು ಕಟ್ಕೊಳ್ಳೋಂಥ ಹೆಣ್ಮಕ್ಳು, ಆಸಕ್ತಿ ಇರೋವಂಥ ಹೆಣ್ಮಕ್ಳನ್ನ ನನ್ನ ಕಾಂಟ್ಯಾಕ್ಟ್ ಮಾಡಿ ಉಚಿತವಾಗಿ ನಾವು ಆಟೋನ ಹೇಳ್ಕೊಟ್ಟು DL ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ವಿ. ತುಂಬ ಹೆಣ್ಮಕ್ಳು ಬೇರೆ ಬೇರೆ ಜಿಲ್ಲೆಗಳಿಂದೆಲ್ಲ ಕಾಲ್ ಬಂತು, ಮೇಡಮ್ ನಮಗೆ ಆಸಕ್ತಿ ಇದೆ. ಬಟ್ ನನಗೆ ಇನ್ಸ್ಪೈರ್ ಆಗಿದ್ದಂದರೆ ಹೆಣ್ಮಕ್ಳುಗಳು ಅವರ ಕಥೆಗಳನ್ನ ಕೇಳಿ, ನಾನು ಈ ಥರ ಕಷ್ಟ ಇದೆ, ನಾನು ಆಟೋ ವೃತ್ತಿಗೆ ಬಂದರೆ ನನ್ನ ಮಗುನ ಸಾಕೋಬೋದು, ನನ್ನ ಮಗುನ ನೋಡ್ಕೋಬೋದು, ಅಥವಾ ನನ್ನ ಮಗುನ ಡಿಕ್ಕಿಲಿಟ್ಕೊಂಡು ನಾನು ನೋಡ್ಕೋಬೋದು. ಅಂದರೆ ನಮ್ಮ ಆಟೋ ವೃತ್ತಿ ಹೆಂಗೆ ಅಂದರೆ ಯಾವುದೇ ರೀತಿ ಎಜುಕೇಷನ್ ಕೇಳಲ್ಲ, ಯಾವುದೇ ರೀತಿ ವಯಸ್ಸು ಕೇಳಲ್ಲ. ಸೊ ಅಂಥ ಆಟೋ ವೃತ್ತಿಗೆ ಎಲ್ಲೇ ನಾವು ಒಂದು ಕೆಲಸಕ್ಕೆ ಹೋಗ್ತೀವಿ ಅಂದರೆ ಒಂದು ಎಜುಕೇಷನ್ ಕೇಳ್ತಾರೆ, ಇಲ್ಲ ಒಂದು ವಯಸ್ಸು ಕೇಳ್ತಾರೆ. ಸೊ ನಮ್ಮ ಆಟೋ ವೃತ್ತಿ ಬಂದು ಎರಡನ್ನೂ ಕೇಳಲ್ಲ. ಸೊ ಅದಕ್ಕೆ ತುಂಬ ಜನ ಹೆಣ್ಮಕ್ಳು ನಾನು ಕಲಿಬೇಕು ಅಕ್ಕ, ನನಗೆ ತುಂಬ ಇಷ್ಟ ಇದೆ, ನನಗೆ ಹೇಳ್ಕೊಡ್ತೀರ, ನಾವು ಇಂಥ ಊರಿಂದ ಕಾಲ್ ಮಾಡಿ ಆ ಥರ ಕಾಲ್ಸ್ಗಳು ಬಂತು. ಎಲ್ಲ ಕೂಡ ನಾವು ಬೈಫಿಕೇಟ್ ಮಾಡಿಕೊಂಡು ಬೆಂಗಳೂರು ಮೈಸೂರು ಬ್ಯಾಚ್ ಶುರು ಮಾಡಿ ಮೈಸೂರಲ್ಲಿ ತುಂಬ ಗ್ರ್ಯಾಂಡ್ ಸಕ್ಸಸ್ ಆಯಿತು. ನಮ್ಮ ಫಸ್ಟ್ ಬ್ಯಾಚು, ಸೆಕೆಂಡ್ ಬ್ಯಾಚ್ ಕೂಡ ಶುರು ಆಗುತ್ತೆ. ಆದರೆ ನಾನು ಆ ಫೌಂಡೇಶನಲ್ಲಿ ವರ್ಕ್ ಮಾಡ್ತಾಯಿಲ್ಲ ಈಗ. ಬಟ್ ತುಂಬ ಹೆಣ್ಮಕ್ಳಿಗೆ ನಾವು ಕಲಿಯೋಕ್ಕೆ, ನಮಗೆ ಕಲಿಸೋಕ್ಕೆ ಅವಕಾಶ ಸಿಕ್ತು. ಅದು ಭಾಳ ಹೆಮ್ಮೆ ಇದೆ. ಮೇಡಮ್ ನಮಸ್ತೆ, ನನ್ನ ಹೆಸರು ಅನಿತಾ ಅಂತ ಹೇಳಿ. ನಮ್ಮನೆಯವರು 20 ವರ್ಷದಿಂದ ಆಟೋ ಓಡಿಸ್ತಿದ್ದಾರೆ. ಅವರು ಕೂಡ ಆಟೋ ಡ್ರೈವರು. ನಾನು ಬೇರೆ ಕಡೆ ಎಲ್ಲ ವರ್ಕ್ ಮಾಡ್ತಿದ್ದೆ, ಬಟ್ ಯಾಕೋ ಅಲ್ಲೆಲ್ಲ ನನಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಸೌಮ್ಯ ಅವರು ನಂಗೆ ತುಂಬ ಪರಿಚಯ ಇರೋದ್ರಿಂದ ನಮ್ಮ ಮನೆಯವರೇ ಹೇಳಿದ್ರು, ಹೇಳ್ಕೊಡಿ ನಮ್ಮ ಮಿಸ್ಸಸ್ಗೆ ಅಂತ. ಅವ್ರು ಹೇಳ್ಕೊಟ್ರು. ಅವ್ರು ಹೇಳ್ಕೊಟ್ಟ ಮೇಲೆ ನಾವು ಫೀಲ್ಡಿಗೆ ಬಂದಮೇಲೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅವ್ರ ಥರ ನಾನು ಯಾಕೆಂದರೆ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತಾರೆ, ಬಟ್ ಇಲ್ಲಿ ನಮ್ಮ ಒಂದು 4-5 ಜನದಲ್ಲಿ ಅವ್ರು ಯಾವತ್ತೂ ಆ ರೀತಿ ಟ್ರೀಟ್ ಮಾಡಿಲ್ಲ. ಎಲ್ಲರನ್ನೂ ಈಕ್ವಲ್ ಆಗೇ ಟ್ರೀಟ್ ಮಾಡ್ತಾರೆ, ಜೊತೆಗೆ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರ ನೆರಳಿಂದ ನಾವು ಆಟೋನ ನೀಟಾಗಿ ಓಡಿಸ್ಕೊಂಡು ಒಂದು ಒಳ್ಳೆ ಜೀವನ ಕಟ್ಕೋತಾ ಇದ್ದೀವಿ. ಮೇಡಮ್, ನಿಮ್ಮ ಎಜುಕೇಷನ್ ಏನು? ನಾನು ಆ್ಯಕ್ಚುಲಿ ಬಂದು BBM MBA ಮಾಡಿರೋದು. ಎಜುಕೇಷನ್ ಹೇಗೆ ಅಂದರೆ ಒಂಥರ ನಾನು ಓದ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಫಸ್ಟು ಹೈಯರ್ ಎಜುಕೇಷನ್ ಮಾಡಿದ್ದೆ ನಾನು. ಅದಕ್ಕೆ ಕಾರಣ ಆಗಿದ್ದು ನನ್ನ ಆಟೋ. ಯಾಕೆಂದರೆ ನನ್ನ ಆಟೋ ನಾನು ಯಾಕೆ ಇಷ್ಟು ಒಲವು ಮತ್ತು ಅದ್ರ ಮೇಲೆ ಪ್ರೀತಿ ಅಂದರೆ, ನನ್ನ ಇವತ್ತು ಈ ಮಟ್ಟಕ್ಕೆ ತಂದಿದೆ ಅಂದರೆ ನನ್ನ ಆಟೋನೇ. ನಂದು SLC ಗಂಟ ನಾನು SLCನೇ ಲಾಸ್ಟ್ ಅಂತ ನಾನು ಫೀಲ್ ಮಾಡಿಬಿಟ್ಟಿದ್ದೆ. ಯಾಕೆಂದರೆ ನಮ್ಮ ಮನೇಲಿ ಓದಿಸೋಷ್ಟು ನಮ್ಮ ತಂದೆಗೆ ಆಗ್ತಿರಲಿಲ್ಲ. ಬಟ್ ನನ್ನ ಆಟೋ ಇವತ್ತು ನನ್ನ ತಂದೆ ಆಗಿರ್ಬೋದು, ನನ್ನ ಆಟೋ ಆಗಲಿ ಯಾಕೆ ನೆನೆಸ್ಕೋತೀನಿ ಅಂದರೆ, ಇವತ್ತು ತಂದೆ ಏನು ಹೇಳ್ಕೊಟ್ಟಿದ್ರು ವಿದ್ಯೆನೇ, ಆ ವಿದ್ಯೆಯಿಂದ ನಾನು ಈ ವಿದ್ಯೆನ ಕಲ್ತಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ MBA ಪದವೀಧರೆ ಅಂತ ಹೇಳ್ತಿದ್ದೀರಾ, ನಿಮಗೆ ಯಾವತ್ತೂ ಅನ್ನಿಸ್ಲಿಲ್ವಾ ನಾನು ಬೇರೆ ಕೆಲಸ ಮಾಡಬಹುದಿತ್ತು ಅಂತ? ಮ್ಯಾಮ್ ಏನಾಯ್ತು, ನನಗೆ ಇದು ಜೀವನದಲ್ಲಿ 2ನೇ ಸಲ ನಾನು ಹೊರಗಡೆ ತುಂಬ ಹಲವಾರು ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ದೀನಿ. ಮತ್ತು ಈ ಕೆಲಸಕ್ಕೆ ಯಾಕೆ ಬಂದೆ ಅಂದರೆ, ನಾನು ಆಫ್ಟರ್ ಬೇಬಿ, ಯಾಕಂದರೆ ನಾನು ಸಿಂಗಲ್ ಪೇರೆಂಟು. ನಾನು ಪ್ರೆಗ್ನೆನ್ಸಿ ಇರಬೇಕಾದ್ರೇ ನನ್ನ ಹಸ್ಬೆಂಡ್ ಬಿಟ್ಟು ಹೋಗಿದ್ದು. ಸೊ ಆ ಟೈಮಲ್ಲಿ ನಾನು ಕೈ ಹಿಡ್ದಿದ್ದೆ ಮತ್ತು ನನ್ನ ಆಟೋ. 1 ವರ್ಷ ನನ್ನ ಅತ್ತೆ ಮನೆಯವ್ರು ನನ್ನ ನೋಡಿಕೊಂಡ್ರು, ಅದಕ್ಕೆ ನಾನು ಕೃತಜ್ಞರಾಗಿರ್ತೀನಿ. ಅದಾದಮೇಲೆ ಮಗುನ ಹೇಗೆ ಸಾಕಬೇಕು, ಎಲ್ಲಿ ಹೋಗಬೇಕು, ಮಗುನ ಯಾರ ಹತ್ರ ಬಿಡಬೇಕು ಅನ್ನೋದು ಹಲವಾರು ಪ್ರಶ್ನೆಗಳು ನನ್ನ ತಲೆಗೆ ಬಂತು. ಆಗ ನನಗೆ ಬಂದಿದ್ದೆ ಮತ್ತು ನಾನು ಕೈ ಹಿಡ್ದಿದ್ದೆ ನನ್ನ ಆಟೋ ಡಿಕ್ಕಿಯಲ್ಲಿ ನನ್ನ ಮಗುನ ಇಟ್ಕೊಂಡು ನಾನು ಸಾಕಿದ್ದು ಮ್ಯಾಮ್. ಹಾಗಾಗಿ ಮತ್ತೆ ನಾನು ಆಟೋನ ಕಂಟಿನ್ಯೂ ಮಾಡಿದೆ. ಕಂಪ್ನಿಗೆ ಹೋದರೆ ಅವಾಗ ಮಕ್ಕಳು ನೋಡ್ಕೊಳ್ಳೋರು, ಎಲ್ಲಿ ಬಿಟ್ಟು ಹೋಗಬೇಕು, ಯಾರ ಹತ್ರ ಬಿಡಬೇಕು, ಯಾರು ನೋಡ್ಕೋತಾರೆ, ಅಷ್ಟು ಸಣ್ಣ ಮಗುನ, ಅಷ್ಟು ಪ್ರಶ್ನೆಗಳು ನನ್ನ ತಲೆಯಲ್ಲಿ ತುಂಬ ಆಯಿತು. ಅದಕ್ಕೆಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟಿದೆ ನನ್ನ ಆಟೋ ಮ್ಯಾಮ್. ಮೇಡಮ್, ಈಗ ನೀವು ಹೇಳಿದ್ರಿ ನೀವು ಸಾಕಷ್ಟು ಸವಾಲುಗಳನ್ನು ಎದುರಿಸಿ ಈ ಫೀಲ್ಡ್ಗೆ ಬಂದಿದ್ದೀರಾ ಅಂತ. ಶುರುವಿನಲ್ಲಿ ಹೇಗಿತ್ತು ನಿಮ್ಮ ಜರ್ನಿ? ಮ್ಯಾಮ್ ಶುರುವಿನಲ್ಲಿ ಅಂದರೆ ನಮ್ಮ ಹೆಣ್ಣು ಮಕ್ಕಳು ಆಟೋ ಡ್ರೈವರ್ಸ್ ಅಂದರೆ ಬರೀ ಬೆರಳೆಣಿಕೆ, ಒಬ್ಬರು ಇಬ್ಬರು ಅಷ್ಟೇ ಇದ್ದಿದ್ದು ನಾವು. ಸೊ ನಮಗೆ ಯಾರು ನಮ್ಮವರು ತಮ್ಮವರು ಅಂತ ಸಿಗ್ತಾರೋ ಇಲ್ವೋ. ಬಟ್ ನನಗೆ ನಿಜ ಹೇಳಬೇಕು ಅಂದರೆ ಮೈಸೂರು ಆಟೋ ಡ್ರೈವರ್ಸು ತುಂಬ ಸಾಥ್ ಕೊಟ್ಟರು. ಎಷ್ಟು ಚೆನ್ನಾಗಿ ಅಂದರೆ, ನಮ್ಮ ಮನೆ ಹೆಣ್ಮಗಳು, ಯಾವುದೋ ಒಂದು ಹೆಣ್ಮಗಳು ಆಟೋ ಓಡಿಸ್ತಿದ್ದಾಳೆ, ಅದನ್ನು ಹೇಗೆ ನಾನು ತೊಗೋಬೇಕು ಅಂದರೆ, ಹೋಗಿದ್ದ ಕಡೆ ಏನಾರು ಗಾಡಿ ಕೆಟ್ಟೋಯ್ತು, ಯಾಕವ ನಿಂತೋಯ್ತು ಅಂತ ಕೇಳೋರ್ತಿದ್ರು. ಬಿಡವ ನೀನು ಅಲ್ಲಿ ನಿಲ್ಲಿಸ್ಬಿಟ್ಟು ಫೋರ್ಮನಿಗೆ ಫೋನ್ ಮಾಡೋಣ, ನಡಿ ಕರ್ಕೊಂಬರೋಣ ಅಂತ ಅವ್ರು ಸಪೋರ್ಟ್ ಮಾಡ್ತಾಯಿದ್ರು. ಬಟ್ ಎಲ್ಲೂ ನನಗೆ ನಮ್ಮ ಡ್ರೈವರ್ಸು ನನಗೆ ಇರ್ಸು ಮುರ್ಸು ಮಾಡಲಿಲ್ಲ ಮ್ಯಾಮ್, ಅದೊಂದು ಖುಷಿ ಇದೆ. ಬಟ್ ಇವಾಗ ಸವಾಲುಗಳು ಜಾಸ್ತಿ ಆಗಿದೆ. ಮುಂಚೆ ಕಂಪೇರ್ ಮಾಡಿದ್ರೆ ಇವಾಗ ಸವಾಲು ಜಾಸ್ತಿ ಆಗಿದೆ.
ಮೇಡಮ್ ಆ್ಯಕ್ಚುಲಿ ಒಂದು ರೀತಿ ಪುರುಷ ಪ್ರಧಾನ ಸಮಾಜ ಅಂತ ಮೊದಲಿತ್ತು, ಈಗ ಸಾಕಷ್ಟು ಬದಲಾವಣೆಗಳಾಗಿರ್ಬೋದು. ಬಟ್ ಆದರೂ ಕೂಡ ಇವತ್ತಿಗೆ ನೀವು ಏನೇನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಾ? ಮ್ಯಾಮ್ ಇವಾಗ ನಾನು ಅದರಲ್ಲೂ ಹೆಣ್ಮಕ್ಳಿಗೆ ಟ್ರೈನಿಂಗ್ ಅಂತ ಶುರು ಮಾಡಿದ್ಮೇಲೆ ಗಂಡು ಮಕ್ಕಳು ತುಂಬ ಅಪೋಸ್ ಮಾಡೋಕ್ಕೆ ಶುರು ಮಾಡಿದ್ರು. ಯಾಕೆ ಈ ಹೆಣ್ಮಕ್ಳಿಗೆ ಹೇಳ್ಕೊಂಡು ಇಷ್ಟೆಲ್ಲ ನೀವು ಇವ್ರನ್ನ ಕರ್ಕೊಂಬಂದು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ, ನಮಗೆಲ್ಲ ಕೆಲಸ ಕೀಳ್ತಾ ಇದ್ದೀರಾ, ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ, ಆ ಥರ ಎಲ್ಲ ತುಂಬ ಬಂತು. ಯಾಕೆಂದರೆ ನಾನು ಅವ್ರಿಗೆಲ್ಲ ಹೇಳೋದೇನೆಂದರೆ ಇದು ಸಮುದ್ರ, ಯಾರು ಬೇಕಾದರೂ ಕಲಿಬೋದು, ಯಾರು ಬೇಕಾದರೂ ಈ ಫೀಲ್ಡಿಗೆ ಬರ್ಬೋದು. ಮುಳುಗೋರು ಎಷ್ಟು ಜನ, ಎದೊಳೋರು ಎಷ್ಟು ಜನ ಗೊತ್ತಿಲ್ಲ, ಯಾರು ಹೊಟ್ಟೆ ಮೇಲೆ ಹೊಡಿತಿಲ್ಲ. ಅವರ ಬದುಕನ್ನು ಅವ್ರನ್ನ ಕಟ್ಕೊಳ್ಳಿಕ್ಕೆ ನಮ್ಮ ಕಡೆಯಿಂದ ನಾವು ಸಹಕಾರಿಯಾಗಿ ನಾವು ಅವ್ರ ಬೆನ್ನೆಲುವಾಗಿ ನಿಲ್ತಾ ಇದ್ದೀವಿ ಹೆಣ್ಣು ಮಕ್ಕಳಿಗೆ. ಯಾಕೆಂದರೆ ನಾವು ಯಾರಿಗೂ ದುಡ್ಡಿರೋರ್ಗೆ ಹೇಳ್ಕೊಡ್ತಾ ಇಲ್ಲ, ದುಡ್ಡಿರೋರು ಯಾರು ಬಂದು ಕಲಿಯಲ್ಲ. ಕಷ್ಟ ಜೀವನ ಮಾಡೋದು ಕಷ್ಟ, ಹೆಂಗೆ ಬದುಕು ಕಟ್ಕೋಬೇಕು ಅನ್ನೋಂಥ ಹೆಣ್ಮಕ್ಳಿಗಷ್ಟೇ ನಾವು ಆಟೋ ಹೇಳ್ಕೊಡ್ತಾ ಇರೋದು. ಅದು ಗಂಡು ಮಕ್ಕಳು ಅರ್ಥ ಮಾಡ್ಕೋಬೇಕು. ಆಮೇಲೆ ಎಲ್ಲೇ ನಮ್ಮ ಹೆಣ್ಮಕ್ಳು ಸಿಕ್ಕಿದ್ರೆ ಪ್ರೀತಿಯಿಂದ ಮಾತಾಡಿ, ಯಾಕೆಂದರೆ ಅವ್ರನ್ನ ಕೀಳಾಗಿ ನೋಡಬೇಡಿ. ಅವ್ರು ನೋಡಿದೆ ಯಾಕಮ್ಮ ನೀನು ಬೇರೆ ಏನು ಕೆಲಸ ಸಿಗಲಿಲ್ವಾ, ಆಟೋನೇ ಓಡಿಸ್ಬೇಕಿತ್ತಾ, ನೀವು ನನಗೂ ತುಂಬ ಜನ ಏನಂದರೆ ನೀವು ಓದಿದ್ಯಾ ಕೆಲಸ ಸಿಗಲ್ವಾ. ಬಟ್ ಕೆಲಸ ಸಿಗುತ್ತೆ, ಕೆಲಸ ಸಿಗಲ್ಲ ಅಂತಲ್ಲ, ಎಲ್ಲೋದ್ರೂ ಒಂದು ಮನೆ ಕೆಲಸ ಸಿಗುತ್ತೆ, ಒಂದು ಫ್ಯಾಕ್ಟ್ರಿಲಿ ಕೆಲಸ ಸಿಗುತ್ತೆ, ಕಂಪ್ನಿಲಿ ಕೆಲಸ ಸಿಗುತ್ತೆ. ಆದರೆ ನಮಗೆ ಫ್ಲೆಕ್ಸಿಬಲ್ ಟೈಮ್ ಸಿಗಲ್ಲ, ನಮ್ಮ ಮಕ್ಕಳಿಗೆ ನಾವು ಟೈಮ್ ಕೊಡೋಕ್ಕಾಗಲ್ಲ, ನಮ್ಮ ಮನೆ ಪರಿಸ್ಥಿತಿನ ನಾವು ಯಾರ ಹತ್ರನೂ ಪರ್ಸ್ನಲಾಗಿ ಶೇರ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಎಷ್ಟೋ ಜನಕ್ಕೆ ಗಂಡ ಇಲ್ಲ ಅಂತ ಒಂದು ಮಾತು ಹೇಳಿದ್ರೆ ಸಾಕು, ಅವರು ನಮ್ಮನ್ನು ನೋಡೋ ದೃಷ್ಟಿನೇ ಚೇಂಜ್ ಆಗಿಬಿಡುತ್ತೆ. ಸೊ ಈ ಥರ ಎಷ್ಟೋ ಸವಾಲುಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಆ ಸವಾಲಿಗೆ ಅದನ್ನು ನಾವು ಬೆಟ್ಟದಷ್ಟು ಕಷ್ಟ ಇದ್ದರೂ ಅದನ್ನು ಕರಗಿಸಿ ಏನೂ ಕಷ್ಟ ಇಲ್ಲ ಅಂತ ನಗ್ನಗ್ತಾ ನಾವು ರಸ್ತೆ ಮೇಲೆ ಓಡಾಡ್ತಾ ಇದ್ದೀವಿ. ಮೇಡಮ್ ನೀವು ರಾತ್ರಿ ಕೂಡ ಆಟೋ ಚಾಲನೆ ಮಾಡ್ತೀರಾ? ಮ್ಯಾಮ್ ಎಮರ್ಜೆನ್ಸಿ ಕೇಸ್ ಬಂದರೆ ನಮಗೆ ಟೈಮಿಂಗ್ ಅಂತ ಇರಲ್ಲ, ಮಾಡಲೇಬೇಕಾಗುತ್ತೆ. ಎಮರ್ಜೆನ್ಸಿ ಕೇಸ್ ಅಟೆಂಡ್ ಮಾಡ್ತೀವಿ ಮ್ಯಾಮ್. ಓಕೆ. ಏನಾದರೂ ಭಯ ಆಗುತ್ತಾ ಅಥವಾ ಏನಾದರೂ ಭಯ ಆಗ್ತಿತ್ತಾ ಮುಂಚೆ? ಖಂಡಿತ ಇಲ್ಲ ಮ್ಯಾಮ್. ಅಂದರೆ ಶುರುವಿನಲ್ಲಿ ಅಂದರೆ ನಮ್ಮ ತಂದೆ ತುಂಬ ಸಪೋರ್ಟಿವ್ ಆಗಿದ್ದರು, ತಂದೆ ಫ್ರೆಂಡ್ಸ್ ಸಪೋರ್ಟಿವ್ ಆಗಿದ್ದರು. ಹಾಗಾಗಿ ನನಗೆಲ್ಲೂ ಕೂಡ ಆ ಭಯ ಅನ್ನೋದು ನಮಗೆ ಹಗಲು ರಾತ್ರಿ ಡಿಫ್ರೆನ್ಸೇ ಗೊತ್ತಾಗಲಿಲ್ಲ. ಇವತ್ತಿಗೂ ಅದ್ರದ್ದು ಭಯನೇ ಇಲ್ಲ, ಡಿಫ್ರೆನ್ಸೇ ಇಲ್ಲ ಮ್ಯಾಮ್. ಯಾಕೆಂದರೆ ನಾವು ಹೆಂಗೆ ಅಂದರೆ ದುಡಿಮೆಗೆ ಅಂತ ನಿಂತಿರೋರು ಹಗಲು ಯಾವುದು ರಾತ್ರಿ ಯಾವುದು ಅಂತ ಗೊತ್ತಿಲ್ಲ. ಸೊ ಇವತ್ತಿನ ಗಂಡು ಮಕ್ಕಳೆಲ್ಲ ಅಂದರೆ ಇವತ್ತಿನ ಕಾಲದಲ್ಲಿ ಇವಾಗ ನಾವು ನಡೀತಾ ಇರೋವಂಥ ಕ್ರಮೇಣಗಳು ನೋಡಿದ್ರೆ ತುಂಬ ಬೇಡದೇ ಇರೋದೆಲ್ಲ ಅತ್ಯಾಚಾರಗಳು ಅವು ಇವು ಎಲ್ಲ ನೋಡಿದಾಗ ಸೊ ಯಾವ ಟೈಮಲ್ಲಿ ಏನಾಗುತ್ತೆ ಎಲ್ಲ ದಿನವೂ ಒಂದೇ ರೀತಿ ಇರಲ್ಲ. ಬಟ್ ಗೊತ್ತಿಲ್ಲ, ಈ ಗಾಡ್ ಗ್ರೇಸ್ ಇವತ್ತುವರೆಗೂ ನಮ್ಗೆ ಯಾವುದೇ ರೀತಿ ಆ ಥರ ಅಪಘಾತಗಳು ನಮ್ಮ ಜೀವನದಲ್ಲಿ ನಡೆದಿಲ್ಲ, ನಡೆಯೋದು ಬೇಡ. ಭಯ ಅನ್ನೋದು ಹೆಣ್ಮಕ್ಳಿಗೆ ಎಲ್ಲೋ ಒಂದು ಮೂಲೆಯಲ್ಲಿ ಇದ್ದರೂ ಕೂಡ ಅದನ್ನು ಫೇಸ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಮ್ಯಾಮ್. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಶೋಭಾ ಅಂತೇಳಿ. ನಾನು ಆಟೋ ವರ್ಕ್ ಶುರು ಮಾಡಿ ಈಗ 4-5 ತಿಂಗಳಾಗಿದೆ. ನನಗೆ ಮೇನು ಒಂದು ಗಾರ್ಡಾಗಿ ಸಿಕ್ಕಿರೋದಂದರೆ ಸೌಮ್ಯ ಮೇಡಮ್. ಏನು ಕತ್ಲಲ್ಲಿ ಕೂತಿರೋ ಒಂದು ಹೆಣ್ಮಗುಗೆ ಧೈರ್ಯ ತುಂಬಿ ನನಗೆ ಇದು ಕಲಿಬೇಕು ಅಂತ, ಆಟೋ ರಿಕ್ಷಾ ಕಲಿಬೇಕು ಅಂತ ತುಂಬ ಆಸೆನೇ ಇತ್ತು. ಇದು ಕಲಿಬೋದು, ನೀವು ಮಾಡ್ಬೋದು, ಮುಂದೆ ಬನ್ನಿ, ನಾನು ಹೇಳ್ಕೊಡ್ತೀನಿ, ನಾನು ಇದ್ದೀನಿ, ನಿಮ್ಮ ಪ್ರತಿಯೊಂದು ಹೆಜ್ಜೆಗೂ ಪ್ರತಿಯೊಂದು ದಿನವೂ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ನಮಗೆ ಬದುಕು ಪಾಠವನ್ನು ಕಲಿಸ್ಕೊಟ್ರು. ಹಾಗೂ ಆಟೋ ರಿಕ್ಷಾವನ್ನು ಕಲಿಸ್ಕೊಟ್ರು. ನಾವು ಹೇಗೆ ಬದುಕಬೇಕು, ನಾವು ಯಾವ ಥರ ಧೈರ್ಯವಾಗಿರಬೇಕು, 4 ಜನ ಗಂಡಸ್ರ ಮಧ್ಯೆ ನಾವು ಓಡಾಡೋ ರೀತಿ ಯಾವ ಥರ ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದು ಎಲ್ಲನೂ ನಮಗೆ ತಿಳಿಸಿ ಹೇಳ್ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗಂತೂ ತುಂಬ ಉಪಯೋಗ ಆಗ್ತಿದೆ. ಇನ್ನು 11 ಜನ ಹೆಣ್ಮಕ್ಳನ್ನ ಕಲಿತು ಅವರೂ ಜೀವನ ಉಪಯೋಗ ಅಂತ ಮಾಡ್ಕೊತಾ ಇದ್ದಾರೆ. ಇವು ಮೇಡಮ್ ನಮಗೆ ಸಿಕ್ಕಿರೋದು ತುಂಬ ಉಪಯುಕ್ತವಾಗಿದೆ ಮೇಡಮ್. ಮೇಡಮ್ ಇವಾಗ ನೀವು ಮಾತಾಡುವಾಗ ಹೇಳ್ತಾ ಇದ್ರಿ ಇವಾಗ ಹೊಸದಾಗಿ ಬರುವಂಥ ಹೆಣ್ಮಕ್ಳಿಗೆ ನೀವು ಕರಾಟೆ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀರಾ ಅಂತ. ಸೊ ನನಗೆ ಅದು ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಪ್ಲೀಸ್ ಹೇಳಿ ಅದ್ರ ಬಗ್ಗೆ. ಆ್ಯಕ್ಚುಲಿ ನಾನು ಟ್ರೈನಿಂಗ್ ಕೊಡ್ತಾ ಇಲ್ಲ, ನಾವು ಅವರಿಗೆ ಅಂದರೆ ಲೈಕ್ ಎಕ್ಸ್ಪರ್ಟ್ಸ್ನ ಕರೆಸ್ತೀವಿ. ಯಾರು ಎಕ್ಸ್ಪರ್ಟ್ಸ್ ಇರ್ತಾರೆ ನಮ್ಮ ಪೊಲೀಸ್ ಇಲಾಖೆಯಿಂದನೇ ಅವ್ರನ್ನ ಕರೆಸಿ ಅವರಿಗೆ ಹೆಣ್ಮಕ್ಳಿಗೆ ಒಂದು ಬೇಸಿಕ್ಕು ಅವ್ರನ್ನ ಅವ್ರು ಹೇಗೆ ಸೇಫ್ಟಿ ಮಾಡ್ಕೋಬೇಕು. ಯಾಕೆಂದರೆ ಇವತ್ತಿನ ದಿನಗಳು ಸಣ್ಣ ಮಕ್ಕಳನ್ನೇ ಬಿಡ್ತಾ ಇಲ್ಲ, ಇನ್ನು ದೊಡ್ಡವ್ರನ್ನ ಬಿಡ್ತಾರೆ. ಬಟ್ ಸಣ್ಣ ಮಕ್ಕಳು ಹೇಳ್ಕೊಳಕ್ಕಾಗಲ್ಲ, ದೊಡ್ಡ ಮಕ್ಳ ಹತ್ರ ಬರೋಕ್ಕಾಗಲ್ಲ. ಯಾಕೆಂದರೆ ನನ್ನೊಂದು ಕಾನ್ಸೆಪ್ಟ್ ಏನಂದರೆ ಸಣ್ಣ ಮಕ್ಕಳಿಗೆ ಗೊತ್ತಿರಲ್ಲ, ಹಾಗಾಗಿ ಅವ್ರನ್ನ ಬೇರೆ ಥರ ಅತ್ಯಾಚಾರಗಳು ಎಲ್ಲ ನಡೆಸ್ತಾರೆ. ಆದರೆ ನಮ್ಮಂಥವ್ರ ಮೇಲೆ ಅತ್ಯಾಚಾರ ನಡೆಸೋಕ್ಕೆ ಬರೋಕ್ಕೆ ಅವ್ರಿಗೆ ಮೀಟ್ರ್ ಇರಬೇಕು, ಗುಂಡಿಗೆ ಇರಬೇಕು ಮ್ಯಾಮ್, ಅಷ್ಟೇ. ಇದ್ರ ಮುಖಾಂತರ ಏನು ಹೇಳ್ತೀರಾ ಮೇಡಮ್? ಸಾಕಷ್ಟು ಈಗ ಗಂಡಸರಿಗೆ ಹುಷಾರ್, ಯಾಕಂದರೆ ಇತ್ತೀಚೆಗೆ ಯಾರೆಲ್ಲ ಟ್ರೈನಪ್ ಆಗಿ ಹೆಣ್ಮಕ್ಳು ಆಟೋ ಚಾಲನೆ ವೃತ್ತಿಗೆ ಬರ್ತಾ ಇದ್ದಾರೆ, ಸೊ ಅವ್ರನ್ನ ಮಾತಾಡ್ಸೋಕ್ಕಿಂತ ಮುಂಚೆ ಅಥವಾ ಅವ್ರ ಬಗ್ಗೆ ಕೆಟ್ಟ ಆಲೋಚನೆಗಳನ್ನ ಮಾಡೋಕ್ಕಿಂತ ಮುಂಚೆ ಹುಷಾರ್ ಅನ್ನುವಂತಹ ಒಂದು ಸಂದೇಶವನ್ನ ಕೊಡ್ತಾ ಇದ್ದೀವಿ. ಮ್ಯಾಮ್ ಏನಿಲ್ಲ ಮ್ಯಾಮ್, ನಾನು ಹೆಣ್ಣು ಮಕ್ಕಳಿಗೆ ನಾವು ಖಡಕ್ಕಾಗಿ ಹೇಳಿರೋದೇನೆಂದರೆ ಒಂದೇ ಮಾತ್ರಲ್ಲೇ ಆನ್ಸರ್ ಕೊಡಿ. ಯಾರೇ ಬರಲಿ, ನೀವು ಅನ್ನ ಹಾಕ್ತೀರಾ, ನೀವು ನೋಡ್ಕೋತೀರಾ, ಏನಿಲ್ವಲ್ಲ, ನಾವೇನು ಕೆಟ್ಟದ್ದು ಮಾಡೋಕ್ಕೆ ಬಂದಿಲ್ಲ, ಜೀವನ ಮಾಡೋಕ್ಕೆ ಬಂದಿದ್ದೀವಿ. ನೀವು ರಸ್ತೆಗೆ ಇಳ್ದಿದ್ದೀರಾ, ನಾವು ರಸ್ತೆಗೆ ಇಳ್ದೀವಿ. ಯಾಕೆಂದರೆ ನಮ್ಮ ಭಾರತ ಸಂವಿಧಾನದಲ್ಲಿ ಎಲ್ಲರಿಗೂ ಏನು ಹಕ್ಕಿದೆ ಅದೇ ರೀತಿ ಹೆಣ್ಮಕ್ಳಿಗೂ ಹಕ್ಕಿದೆ ಅಲ್ವಾ.
ಸೊ ಹಕ್ಕನ್ನ ನಾವು ಬಳಸ್ಕೊತಾ ಇದ್ದೀವಿ. ಯಾರ್ದೇನೂ ಹೊಟ್ಟೆ ಮೇಲೆ ಹೊಡಿತಾ ಇಲ್ಲ, ಯಾರಿಗೇನು ಕೆಟ್ಟದ್ದು ಮಾಡ್ತಾ ಇಲ್ಲ. ನೀವು ಸೇವೆ ಮಾಡ್ತಾಯಿದ್ದೀರಾ, ನಾವು ಸೇವೆ ಮಾಡ್ತಾಯಿದ್ದೀವಿ ಅಷ್ಟೇ ಮ್ಯಾಮ್. ನಮ್ಮ ಹೆಣ್ಮಕ್ಳಿಗೆ ಒಂದೇ ಖಡಕ್ ಆನ್ಸರ್ ಕೊಡಬೇಕಾಗಿರೋದು ಗಂಡು ಮಕ್ಕಳಿಗೆ. ಯಾರು ಕೆಟ್ಟದಾಗೆ ಬಂದರೆ ನಾವು ಕೆಟ್ಟದಾಗ ಅವ್ರಿಗೆ ಉತ್ತರ ಕೊಡೋಕೆ ರೆಡಿ ಇದ್ದೀವಿ. ಅದನ್ನೇ ಹೇಳಿ ಅಂತ ನಾವು ಖಡಕ್ಕಾಗಿ ನಾವು ಹೆಣ್ಮಕ್ಳಿಗೆ ಕೊಟ್ಟಿದ್ದೀವಿ. ಮೇಡಮ್, ನೀವು ಮಾತಾಡುವಾಗ ನನ್ಗೆ ಅನ್ನಿಸ್ತು, ಈಗ ಈ ಎಲ್ಲ ಥರದ ಪ್ಯಾಸೆಂಜರ್ಸ್ಗಳನ್ನ ಕರ್ಕೊಂಡು ಹೋಗ್ತಾ ಇರ್ತೀರಾ. ಸೊ ಹೇಗಿರುತ್ತೆ ಪ್ಯಾಸೆಂಜರ್ಸ್ ಒಪಿನಿಯನ್? ಫಾರ್ ಎಕ್ಸಾಂಪಲ್, ಈಗ ನೀವು ಹೆಣ್ಮಕ್ಳ ಆಟೋ ಓಡಿಸ್ತಿರ್ತೀರಾ. ಸೊ ನಮಗೆ ಸಾಕಷ್ಟು ಸಲ ಹೆಣ್ಮಕ್ಳೇ ಸಿಗೋದಿಲ್ಲ. ಅಪರೂಪಕ್ಕೆ ನಿಮ್ಮಂಥವ್ರು ಇವಾಗ ಬರ್ತಾ ಇದ್ದೀರಾ. ಬಟ್ ಹೇಗಿರುತ್ತೆ ಅವ್ರ ಒಪಿನಿಯನ್? ಏನು ಹೇಳೋ ಹೋಗ್ತಾರೆ ನಿಮಗೆ? ಮ್ಯಾಮ್, ಈ ಥರದ್ರಲ್ಲಿ ಎಷ್ಟೋ ಎಕ್ಸ್ಪೀರಿಯನ್ಸ್ಗಳು ಹೆಂಗೆ ಅಂದರೆ, ಓಲಾ ಊಬರ್ಗಳೆಲ್ಲ ನಾವು ಹೊಡಿಬೇಕಾದ್ರೆ, ಈ ಆನ್ಲೈನ್ ಬಾಡಿಗೆಲ್ಲ ಹೊಡಿಬೇಕಾದ್ರೆ ಹೆಂಗಿತ್ತು ಅಂದರೆ, ಈ ನಮ್ಮ ವಾಯ್ಸ್ ಕೇಳಿಬಿಟ್ರೆ ಯಾವ್ದಾದ್ರು ಅಲೋ ಓಲಾ ಆಟೋನ ಊಬರ್ ಆಟೋನ ಹಾಂ ಸರ್ ಹೇಳಿ ಸರ್ ಅಂದಿದ ತಕ್ಷಣ ಯಾವುದೋ ರಾಂಗಾಗಿ ಹುಡುಗಿಗೆ ಕಾಲ್ ಮಾಡಿಬಿಟ್ಟಿದ್ದೀನಿ ಅಂದ್ಬಿಟ್ಟು ರಪ್ಪನ್ ಫೋನೇ ಇಟ್ಬಿಡೋರು. ಆದರೆ ಇವಾಗೆಲ್ಲ ಹೆಂಗೆ ಅಂದರೆ, ನಮ್ಮ ಪ್ಯಾಸೆಂಜರ್ ಹತ್ತುತ್ತಾನೆ ಹೆಣ್ಮಗಳು ಖುಷಿ ಆಗುತ್ತೆ ನಿಮ್ಮನ್ನ ನೋಡಿ, ತುಂಬ ಚೀರಪ್ ಮಾಡ್ತಾರೆ, ಖುಷಿಯಾಗಿ ಮಾತಾಡ್ತಾರೆ. ನಮಗೊಂದು ಹೆಣ್ಮಗಳು ಸಿಕ್ಕಿದ್ದಾರೆ, ಅವ್ರ ಮನೆ ಮಗಳ ಥರ ನೋಡ್ತಾರೆ. ಅದರಲ್ಲೂ ನಮ್ಮ ಮೈಸೂರು ಜನ ಮಾತ್ರ ಹ್ಯಾಟ್ಸ್ ಆಫ್ ಮ್ಯಾಮ್. ಅವ್ರಿಗೆ ಸಖತ್ ಖುಷಿ ಆಗುತ್ತೆ. ಅವ್ರು ಕೊಡೋ ಒಂದು ಸ್ಮೈಲು, ಮಾತಾಡೋ ಮಾತು, ಅವ್ರ ಇನ್ಸ್ಪಿರೇಷನ್ ನಾವು ಕೂಡ ಇನ್ಸ್ಪೈರ್ ಆಗಿ ನಾವು ಇನ್ನೂ ಆಟೋ ಇನ್ನೊಂದು 200 ರೂಪಾಯಿ ಜಾಸ್ತಿ ಬಾಡಿಗೆ ಹೊಡಿಬೇಕು ಅನ್ನೋ ಫೀಲ್ ಆಗುತ್ತೆ ಮ್ಯಾಮ್. ಅಷ್ಟು ಖುಷಿ ಕೊಡ್ತಾರೆ. ಒಬ್ಬ ಸಿಂಗಲ್ ಪೇರೆಂಟ್ ಆಗಿ ಆಟೋ ಓಡಿಸ್ಕೊಂಡು ಇಷ್ಟು ವರ್ಷದಿಂದ ಬರ್ತಾ ಇದ್ದೀರಾ, ಬದುಕನ್ನು ತುಂಬ ಚೆನ್ನಾಗಿ ಕಟ್ಕೊಂಡಿದ್ದೀರಾ. ಎಸ್ ಮ್ಯಾಮ್. ಸೊ ಏನು ಅನಿಸುತ್ತೆ ಮ್ಯಾಮ್? ಜೀವನ ಏನು ಸವಾಲುಗಳು ಇದೆ ನಿಮಗೆ? ಹೇಗೆ ನಿಮ್ಮ ಲೈಫ್ನ ನಡೆಸ್ತಿದ್ದೀರಾ? ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಮ್ಯಾಮ್, ಯಾರ ಹತ್ರನೂ ಇವತ್ತು 100 ರೂಪಾಯಿ ಕೇಳಿದ್ರೆ 1 ದಿನ ಕೊಡ್ಬೋದು, 2 ದಿನ ಕೊಡ್ಬೋದು. 3ನೇ ದಿನಕ್ಕೆ ಅವ್ರು ನಮ್ಮನ್ನೇ ಕರೀತಾರೆ. ಅದು ಎಷ್ಟು ಕೆಟ್ಟದಾಗಿರುತ್ತೆ ಅಂದರೆ ಅದನ್ನು ಹೇಳ್ಕೊಳಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ. ಆ ಸಿಚುವೇಶನ್ಗೆ ತಲುಪಿಡ್ತೀವಿ. ಎಷ್ಟೋ ಸಲ ಏನು ನಮ್ಮ ಜೀವನ ಹಿಂಗಾಗೋಯ್ತು, ನಾವು ಈ ಚೌಕಟ್ಟಿನಲ್ಲೇ ಜೀವನ ಮಾಡಬೇಕು ಅಂದ್ಕೊಂಡಿದ್ದವ್ರಿಗೆ ಜೀವನ ಮಾಡೋಕ್ಕಾಗಲಿಲ್ಲ. ಒಂದು ಪ್ರೀತಿನ ನನ್ನ ಕೈಲಿ ಉಳಿಸ್ಕೊಳಕ್ಕಾಗಲಿಲ್ಲ. ಎಲ್ಲೋ ಒಂದು ಕಡೆ ಆ ಪ್ರೀತಿ ವಿಚಾರದಲ್ಲಿ ನಾನು ಸೋತೆ. ಬಟ್ ಆದರೆ ಜೀವನದಲ್ಲಿ ಸೋಲ್ಬಾರ್ದು. ಸೊ ನಮ್ಮದು ಚಾಪ್ಟರ್ ಮುಗ್ದಿದೆ, ಅಧ್ಯಾಯ ಮುಗ್ದಿದೆ. ಬಟ್ ಓಪನ್ ಮಾಡಿದ್ರೆ ಮತ್ತೆ ಹೊಸ ಅಧ್ಯಾಯ ಇರುತ್ತೆ. ಸೊ ನಾವು ಯಾವಾಗಲೂ ಒಂದು ನಮ್ಮದು ಕತೆ ಮುಗೀತು ಅಂದಾಗ ಇನ್ನೊಂದು ಕತೆ ಇದ್ದೇ ಇರುತ್ತೆ. ಸೊ ಅದು ಜೀವನ ಕಟ್ಕೋಬೇಕು ಅಂದರೆ ನಾನು ಹೊಸ ಪುಸ್ತಕ ಓಪನ್ ಮಾಡಲೇಬೇಕಿತ್ತು. ನನ್ನ ಮಗನಿಗೋಸ್ಕರ ನಾನು ಓಪನ್ ಮಾಡಬೇಕಿತ್ತು. ಇವತ್ತು ನನ್ನ ಮಗನ್ನ ನಾನು ಒಳ್ಳೆ ರೀತಿಯಲ್ಲಿ ಒಂದು ತಂದೆಯಾಗಿ, ಒಂದು ತಾಯಿಯಾಗಿ, ಒಂದು ಸಂಬಂಧಿಯಾಗಿ, ಬಂಧು ಬಳಗ ಆಗಿ ಎಲ್ಲ ರೀತಿಯಲ್ಲೂ ಅವನಿಗೆ ಪ್ರೀತಿ ಕೊಡ್ತಾ, ಅವನು ಒಳ್ಳೆ ಶಿಕ್ಷಣ ಕೊಡ್ತಾ ನಾನಿವತ್ತು ಜೀವನ ನಡೆಸ್ತಾ ಇದ್ದೀನಿ. ಅದಕ್ಕೆ ನಾನು ಯಾವಾಗಲೂ ಪ್ರತಿ ಸಲ ನಾನು ಥ್ಯಾಂಕ್ಸ್ ಹೇಳೋದು ನನ್ನ ಆಟೋಗೆ, ಮತ್ತು ನನ್ನ ಮೈಸೂರು ಜನಕ್ಕೆ, ಮತ್ತು ನನ್ನ ಮೈಸೂರು ಪ್ಯಾಸೆಂಜರ್ಗೆ. ಅಮ್ಮ, ನಿಮ್ಮ ಸೊಸೆ ಬಗ್ಗೆ ಏನು ಹೇಳ್ತೀರಾ? ಇವರು ಚೆನ್ನಾಗಿ, ನಮ್ಮ ಸೊಸೆನೇ ಇವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮನೆ ಸಂಸಾರ ನೋಡ್ಕೊಳ್ತಾರೆ. ಒಂದು ಮಗುನ ಅಚ್ಚುಕಟ್ಟಾಗಿ ನೋಡ್ಕೊಳ್ತಾ ಇದ್ದಾರೆ. ಅಕ್ಕಪಕ್ಕ ಇರೋರಿಗೆ ಒಳ್ಳೆ ಎಲ್ಪ ಇದ್ದಾರೆ. ಅವರು ಯಾರ ಬಗ್ಗೆನೇ ಜಗಳಕ್ಕೆ ಹೋಗೋದಿಲ್ಲ, ಅಚ್ಚುಕಟ್ಟಾಗಿ ಇದ್ದಾರಪ್ಪ. ನನ್ನನ್ನು ನೋಡ್ಕೊಳ್ತಾರೆ. ನಿಮಗೆ ಖುಷಿ ಇದೆಯಾ? ನನಗೆ ಖುಷಿ ಇದೆ. ಮೇಡಮ್, ಇಲ್ಲಿ ಲೇಡೀಸು ಜೆಂಟ್ಸ್ ಅಂತ ಬೇರೆ ಭೇದ ಭಾವ ಇರಲೇಬಾರ್ದು. ಬಟ್ ಈಗ ಲೇಡೀಸ್ ಈ ಫೀಲ್ಡ್ಗೆ ಇಳಿದಿದ್ದಾರೆ ಒಂದು ದೊಡ್ಡ ಖುಷಿ ಇವಾಗ. ಬಟ್ ಅವ್ರ ಕಾಲ ಮೇಲೆ ನಿಂತ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರಲ್ಲ, ಅದಕ್ಕೆ ನಂಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಬಂದೆ ಹೋಗ್ತಾ ಇದ್ದೀನಿ, ಖುಷಿ ಆಗ್ತಾ ಇದೆ. ಮೇಡಮ್, ನನಗೆ ಇರುವಂಥ ಒಂದು ಕ್ವೆಶ್ಚನ್ನು, ಮತ್ತು ಸಾಕಷ್ಟು ಹೆಣ್ಮಕ್ಳು ಈ ಫೀಲ್ಡಿಗೆ ಬರಬೇಕು ಅಂತ ಅಂದ್ಕೊಳ್ಳೋರ್ಗೂ ಕೂಡ ಆ ಥರದ್ದು ಒಂದು ಕ್ಯೂರಿಯಾಸಿಟಿ ಇರಬಹುದು. ಒಬ್ಬ ಆಟೋ ಚಾಲಕಿಯಾಗಿ ಎಷ್ಟು ಸಂಪಾದನೆ ಮಾಡ್ತೀರಾ ನೀವು ದಿನಕ್ಕೆ? ಮ್ಯಾಮ್, ಒಂದು ಆಟೋ ಚಾಲಕಿಯಾಗಿ ನಾನು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ನಾವು ಅಷ್ಟು ದುಡಿತೀವಿ ಇಷ್ಟು ದುಡಿತೀವಿ ಅಂತ ಒಂದೇ ದಿನಕ್ಕೆ ನಾವು ಅಷ್ಟು ಮಾಡ್ಬೋದು ಇಷ್ಟು ಮಾಡ್ಬೋದು ಅಂತಲ್ಲ. ಅದು ನಮ್ಮ ಲೆಕ್ಕ ಮೇಲಿರುತ್ತೆ. ಕೆಲವು ದಿನ 300 ದುಡಿಬೋದು, ಕೆಲವು ದಿನ 1000 ದುಡಿಬೋದು. ನಮ್ಮ ಟಾರ್ಗೆಟ್ ಬಂದು ಒಂದು 500ರಿಂದ 600 ರೂಪಾಯಿ ಮ್ಯಾಮ್. ಎಲ್ಲೋ ಒಂದು ಹೊರಗಡೆ ಹೋಗಿ ಒಬ್ಬರು ಅಂಡರಲ್ಲಿ ಕೆಲಸ ಮಾಡಿದ್ರು ಒಂದು 15,000 ನಮ್ಮ ಮೈಸೂರಲ್ಲಿ. ನಾವು ತಿಂಗಳಿಗೆ ಏನು ಒಂದು 15,000ದಿಂದ ಒಂದು 16-17 ಸಾವಿರ ಗಂಟ ರೀಚ್ ಮಾಡಿ ಮನೆ ನಡೆಸೋಷ್ಟು ನಾವು ದುಡಿತೀವಿ ಮ್ಯಾಮ್. ಹ್ಯಾಪಿ ಇದೆ ನಿಮಗೆ? ಖಂಡಿತ ಮ್ಯಾಮ್. ನಾವು ಏನು ಒಂದು ಕೆಲಸನ ಪ್ರೀತಿ ಮಾಡ್ತೀವಿ, ಆ ಕೆಲಸ ನಮಗೆ ರಿಟರ್ನ್ ಕೊಡುತ್ತೆ ಅನ್ನೋದಕ್ಕೆ ನಮ್ಮ ಆಟೋ ಸಾಕ್ಷಿ ಮ್ಯಾಮ್. ಆ ಥರದವ್ರು ಒಬ್ಬರಿದ್ರೆ ನನ್ನಂಥ ಇನ್ನೊಂದು 4 ಹೆಣ್ಮಕ್ಳುಗಳಿಗೆ ಹೆಲ್ಪ್ ಆಯ್ತದೆ ಅನ್ನೋದಕ್ಕಿಂತ ಭಯ ಅನ್ನೋದು ಬೇರೆ ಕೆಲಸಗಳಲ್ಲಿ ಇರುತ್ತೆ. ಬೇರೆ ಕಡೆ ಹೋದರೆ ರಜಾ ಕೊಡೋಲ್ಲ, ಅದು ಇದು ಅಂತ. ಇದು ನಮ್ಮ ಕೆಲಸ, ನಾವು ದುಡಿಬೇಕು ಅಂತ ಬಂದಿರೋದು. ನಮಗೆ ಖುಷಿ ಇದ್ದರೆ ದುಡಿಬೋದು, ಕಷ್ಟ ಆದರೆ ಮಲಗ್ಬೋದು. ನಮ್ಮ ಕಷ್ಟ, ನಮ್ಮ ನೋವಿಗೆ ಸ್ಪಂದಿಸೋ ಕೆಲಸ ಅಂದರೆ ಇದೆ. ನಮ್ಮ ಫ್ಯಾಮಿಲಿಲಿ ಯಾರೂ ಇಲ್ಲ ಅಂದರೂ, ಯಾರು ಇದ್ರೂ ಆಟೋನೇ ನನಗೆ ಗಂಡ ಮಕ್ಕಳು ಅಂತ ಬದುಕೋರ್ಗು, ಇಲ್ಲ ನನ್ನ ಮಕ್ಕಳು ಸಾಕೋಕ್ಕೆ ಅಂದ್ರೂ ಆಟೋನೇ. ಯಾರನ್ನು ಬೇಕಾದರೂ ಸಾಕ್ಬೋದು. ಬಟ್ ನಾನು ದುಡಿತೀನಿ ಅನ್ನೋ ಧೈರ್ಯ ಬೇಕಷ್ಟೇ. ಮೇಡಮ್, ನಿಮ್ಮ ಮುಂದಿನ ಪ್ಲ್ಯಾನ್ಸ್ಗಳೇನಿದೆ? ಮ್ಯಾಮ್, ಆ್ಯಕ್ಚುಲಿ ನನಗೆ ಒಂದು ಕನಸು ಮತ್ತು ಪ್ರಯತ್ನ ಎರಡೂ ಕೂಡ ಇದೆ. ಈ ಪ್ರಯತ್ನ ಇವಾಗ ಶುರು ಮಾಡ್ತಾ ಇದ್ದೀವಿ. ಏನಂದರೆ, ಟೂರಿಸಮ್ ಡಿಪಾರ್ಟ್ಮೆಂಟ್ ನಮ್ಮ ಮೈಸೂರು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಬರುವಂಥ ಫಾರಿನರ್ಸ್ಗೆ ನಾವು ಡ್ರೈವರ್ ಕಮ್ ಗೈಡ್ ಆ ಥರ ನಾವು ಒಂದಷ್ಟು ಹೆಣ್ಮಕ್ಳನ್ನ ಟ್ರೈನ್ ಅಪ್ ಮಾಡಬೇಕು. ಹೆಣ್ಮಕ್ಳು ಅಂತಲ್ಲ, ಇವನ್ ಗಂಡು ಮಕ್ಳಿಗೂ ಕೂಡ ಈ ಅವಕಾಶ ಇರುತ್ತೆ. ಸೊ ಇದರಲ್ಲಿ ಏನಂದರೆ, ಅವರು ಟೂರಿಸ್ಟರಿಗೆ ಅಂತಲೇ ಅವ್ರದ್ದೇ ಆದಂಥ ವೆಹಿಕಲ್ನ ಅವ್ರು ಪ್ರೊವೈಡ್ ಮಾಡ್ತಾರೆ ನಮ್ಮ ಟೂರಿಸಮ್ ಡಿಪಾರ್ಟ್ಮೆಂಟು. ಆದರೆ ನಮ್ಮ ಮೈಸೂರಿಗೆ ಆಟೋನೂ ಕೂಡ ಪ್ರೊವೈಡ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಟೂರಿಸಮ್
ಡಿಪಾರ್ಟ್ಮೆಂಟಿಗೆ. ಯಾರ್ಯಾರಿಗೂ ಅವಕಾಶ ಕೊಡ್ತೀರಾ, ನಮ್ಮ ಹೆಣ್ಮಕ್ಳಿಗೂ ಅವಕಾಶ ಕೊಡಿ ಅಂತ ಕೇಳಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀವಿ ನಾವು. ಅದೇ ರೀತಿ ಇನ್ಫೋಸಿಸ್ ಆಗಿರಬಹುದು ಆ್ಯಂಡ್ ಝೂ ಆಗಿರ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ ಇರುತ್ತೆ ಒಳಗಡೆ, ಏನು ಬರುವಂಥ ಒಳಗಡೆ ಓಡಾಡುವಂಥ ಟೂರಿಸ್ಟ್ ಆಗಿರ್ಬೋದು ಝೂ ಅಲ್ಲಿ, ಅಥವಾ ಇನ್ಫೋಸಿಸಲ್ಲಿ ಗೆಸ್ಟ್ಗಳು ಅಥವಾ ಎಂಪ್ಲಾಯೀಸ್ಗಳು ಓಡಾಡೋದಕ್ಕೆ ಅಲ್ಲಿ ಬಸ್ಗಳು ಏನು ಯೂಸ್ ಮಾಡ್ತಾ ಇದ್ದಾರೆ, ಅದಕ್ಕೆಲ್ಲ ನಮ್ಮ ಹೆಣ್ಮಕ್ಳನ್ನು ಕೂಡ ರಿಕ್ವೈರ್ಡ್ ಮಾಡ್ಕೊಳ್ಳಿ ಅಂತ ನಾವು ಕೇಳೋಣ ಅಂತ ಅಂದ್ಕೊಂಡಿದ್ವಿ. ಇದು ನಮ್ಮ ಸಣ್ಣ ಪ್ರಯತ್ನ, ಹೇಗಾಗುತ್ತೆ ಗೊತ್ತಿಲ್ಲ. ಆ್ಯಂಡ್ ಸಾಕಷ್ಟು ಇನ್ನೊಂದಷ್ಟು ಹೆಣ್ಮಕ್ಳಿಗೆ ಏನೆಲ್ಲ ಮಾಡ್ಬೋದು, ಏನೆಲ್ಲ ಹೊಸದಾಗಿ ಯೋಜನೆಗಳನ್ನ ಇದೆ, ಅದನ್ನೆಲ್ಲ ನಾವು ಹೇಗೆಲ್ಲ ಅದನ್ನು ಯಶಸ್ವಿಗೊಳಿಸ್ಬೋದು ಅನ್ನೋದನ್ನು ಪ್ರಯತ್ನದಲ್ಲಿದ್ದೀವಿ. ಇದಕ್ಕೆಲ್ಲ ನಮಗೆ ಒಂದು ಜೊತೆಯಾಗಿ ನಿಂತಿರುವಂಥ ನಮ್ಮ ಪೀಸ್ ಆಟೋ ಸಂಘಟನೆ ರಘುನಾರಾಯಣ್ ಗೌಡ್ರಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ತುಂಬ ಸಹಕಾರಿಯಾಗಿ, ತುಂಬ ಸಪೋರ್ಟಿವ್ ಆಗಿ ನಮ್ಮ ಜೊತೆಗೆ ಅವ್ರು ನಿಂತಿದ್ದಾರೆ, ಸದಾ ಇರ್ತಾರೆ ಅನ್ನೋ ಭರವಸೆ ನಮಗಿದೆ. ಯಾಕೆಂದ್ರೆ ನಮ್ಮ ಆಟೋ ಡ್ರೈವರ್ಸ್ಗೆ ಅಂದರೆ ಅವರು ಶಂಕರ್ನಾಗ್ ಹೇಗೆ ಇವತ್ತು ದೇವರು, ನಮ್ಮಗಳಿಗೆ ಅವ್ರು ದೇವರಾಗಿದ್ದಾರೆ. ಅವರಿಗೆ ನಾವು ನಮ್ಮ ಆಟೋ ಬಳಗ, ನಮ್ಮ ಮೈಸೂರು ಬಳಗದಿಂದ ಅವರಿಗೆ ನಾವು ಸದಾ ಥ್ಯಾಂಕ್ಸ್ ಹೇಳ್ತೀವಿ. ಯಾಕೆಂದರೆ ಇಷ್ಟು ಕಾನ್ಸೆಪ್ಟ್ ಎಲ್ಲ ತಂದಿದ್ದು ಮತ್ತು ನಮ್ಮ ತುಂಬ ಜನನ ಕಾಂಟ್ಯಾಕ್ಟ್ ಮಾಡಿಸಿದ್ದು ಅವರೇ. ಇದನ್ನೆಲ್ಲ ನಮ್ಮ ತಲೆಗೆ ಈ ಥರನೂ ಒಳ್ಳೆ ರೀತಿಯಲ್ಲಿ ಒಳ್ಳೇದು ಮಾಡ್ಬೋದು ಹೆಣ್ಮಕ್ಳಿಗೆ, ಜನಗಳಿಗೆ ಅಂತ ತಂದುಕೊಟ್ಟಿದ್ದೆ ನಮ್ಮ ಪೀಸ್ ಆಟೋ ತಂಡ. ಆ್ಯಂಡ್ ಪೀಸ್ ಆಟೋ ಸಂಘಟನೆಗೆ ಸದಾ ನಾವು ಚಿರಋಣಿಯಾಗಿರ್ತೀವಿ. ಆ್ಯಂಡ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ರಘು ಸರ್.